ಸೊ ಇವತ್ತು ನಮ್ಮ ಟಾಪಿಕ್ ಬಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ. ಸೊ ಈ ಚಾಪ್ಟರ್ ಮೇಲೆ ನಾವು MCQಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು MCQ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು KR ಐಡಿಯಲ್, RWS, SSC ಜೂನಿಯರ್ ಇಂಜಿನಿಯರ್ ಆಗಿರಬಹುದು ಅಥವಾ ಇನ್ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಬಹುದು, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯಮಾಡಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲೈಕ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಶುರು ಮಾಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಆಸಿಡ್ ಇಸ್ ಫೌಂಡ್ ಇನ್ ನೆಟಲ್ ಪ್ಲಾಂಟ್ಸ್? ನೆಟಲ್ ಪ್ಲಾಂಟ್ ಅಂದರೆ ಯಾವುದು? ನೆಟಲ್ ಪ್ಲಾಂಟ್ ಅಂತಂದರೆ ಇಂಡಿಯನ್ ಸ್ಟಿಂಜಿಂಗ್ ಪ್ಲಾಂಟ್. ಕನ್ನಡದಲ್ಲಿ ಇದನ್ನೇ ನಾವು ತುರಿಕೆ ಬಳ್ಳಿ ಅಂತ ಕರಿತೀವಿ. ತುರಿಕೆ ಬಳ್ಳಿ ಅಂತ ಕರಿತೀವಿ. ಈ ತುರಿಕೆ ಬಳ್ಳಿಯಲ್ಲಿ ಸಾಮಾನ್ಯವಾಗಿ ನಾವು ಮೆಥನಾಯಿಕ್ ಆಸಿಡ್ನ ಕಾಣ್ತೀವಿ. ಹಾಗಾದರೆ ಸಿಟ್ರಿಕ್ ಆಸಿಡ್ನ ನಾವೆಲ್ಲಿ ನೋಡ್ಬೋದು? ಸಿಟ್ರಿಕ್ ಆಸಿಡ್ನ ನಾವು ಆರೆಂಜಸ್, ಲೆಮನ್ ಮತ್ತು ಬೆಟ್ಟದ ನೆಲ್ಲಿಕಾಯಿ, ಸೊ ಇಲ್ಲೆಲ್ಲ ನಾವು ಇದನ್ನು ಕಾಣ್ತೀವಿ. ಬೆಟ್ಟದ ನೆಲ್ಲಿಕಾಯಿ ಸಾಮಾನ್ಯವಾಗಿ ಗೊತ್ತಿದೆ, ಇದನ್ನು ಆಮ್ಲ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಹೇಳೋದಾದರೆ ಇದಕ್ಕೆ ನಾವು ಗೂಸ್ಬೆರಿ ಅಂತ ಸಹ ಕರಿತೀವಿ. ಇನ್ನು ಎಥನಾಯಿಕ್ ಆಸಿಡ್. ಎಥನಾಯಿಕ್ ಆಸಿಡ್ನ ಇನ್ನೊಂದು ಹೆಸರು ಅಸೆಟಿಕ್ ಆಸಿಡ್. ಅಸೆಟಿಕ್ ಆಸಿಡ್ನ ನಾವೆಲ್ಲಿ ಕಾಣ್ತೀವಿ? ಇದು ವಿನೆಗರಲ್ಲಿ ಕಾಣುತ್ತೆ. ಆಕ್ಸಾಲಿಕ್ ಆಸಿಡ್, ಟೊಮೆಟೊ. ಸೊ ಇದಿಷ್ಟು ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಅಂತ ನಾವು ಹೇಳ್ಬೋದು. ಸೊ ಇದೇ ಥರ ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಪರ್ಟಿಕ್ಯುಲರ್ಲಿ ಜೂನಿಯರ್ ಇಂಜಿನಿಯರಲ್ಲಿ ಕೇಳ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಜನರಲ್ ಪೇಪರಲ್ಲೂ ಸಹ ಕೇಳ್ತಾರೆ. ಸೊ ಇವೆರಡು ಜನರಲ್ ಪೇಪರಲ್ಲಿ ಈ ಥರ ಪ್ರಶ್ನೆನ ಕೇಳೋ ಸಾಧ್ಯತೆ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ನೋಡಿ, ವಿಚ್ ಟೈಪ್ ಆಫ್ ಮೆಡಿಸಿನ್ಸ್ ಆರ್ ಯೂಸ್ಡ್ ಫಾರ್ ಟ್ರೀಟಿಂಗ್ ದ ಇಂಡೈಜೆಷನ್? ಅಜೀರ್ಣತೆ. ಇಂಡೈಜೆಷನ್ ಅಂದರೆ ಅಜೀರ್ಣತೆ. ಸೊ ಇಂಡೈಜೆಷನ್ನ ಟ್ರೀಟ್ ಮಾಡೋದಕ್ಕೆ ನಾವು ಆ್ಯಂಟಾಸಿಡ್ನ ಯೂಸ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ನಾವು ಡೈಲಿ ಲೈಫಲ್ಲಿ ನೋಡಿದ್ದೀರಾ, ಒಂದಿಷ್ಟು ಜನ ಪರ್ಟಿಕ್ಯುಲರ್ಲಿ ಹಿರಿಯರು ಇದನ್ನು ಯೂಸ್ ಮಾಡ್ತಾರೆ. ಯಾವುದಂತಂದರೆ ಜೆಲಿಸಿಲ್ MPS. ಟ್ಯಾಬ್ಲೆಟು ಬರುತ್ತೆ, ಲಿಕ್ವಿಡ್ಡು ಬರುತ್ತೆ. ಸೊ ಲಿಕ್ವಿಡ್ಡಿನ ಕವರ್ ಮೇಲೆ ನೀವು ನೋಡಿದರೆ ಜೆಲಿಸಿಲ್ MPS ಆ್ಯಂಟಾಸಿಡ್ ಅಂತ ಕೊಟ್ಟಿರ್ತಾರೆ. ಸೊ ಈ ಆ್ಯಂಟಾಸಿಡ್ ನಾರ್ಮಲಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇಂದ ಕಾಂಪೋಸಿಟ್ ಆಗಿರುತ್ತದೆ. ಅಂದರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡಿಂದ ಇದನ್ನು ರೆಡಿ ಮಾಡಲಾಗ್ತದೆ. ಸೊ ಇದರ ಇನ್ನೊಂದು ಹೆಸರು ಮ್ಯಾಗ್ನೀಷಿಯಾ. ಇನ್ನು ಆ್ಯಂಟಿಬಯೋಟಿಕ್ ಅಂತಂದರೆ ಏನಪ್ಪ? ಆ್ಯಂಟಿಬಯೋಟಿಕ್ ಫೈಟ್ಸ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾನು ಒಂದು ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಈ ಬ್ಯಾಕ್ಟೀರಿಯಾ ಏನಿದೆ ಅದನ್ನು ಪರ್ಟಿಕ್ಯುಲರ್ ಆಗಿ ನಾಶ ಮಾಡೋದಕ್ಕೆ ಅಥವಾ ಅದರ ಬೆಳವಣಿಗೆನ ನಿಲ್ಲಿಸೋದಕ್ಕೆ ಈ ಆ್ಯಂಟಿಬಯೋಟಿಕ್ನ ಯೂಸ್ ಮಾಡ್ತಾರೆ. ಅನಾಲ್ಜೆಸಿಕ್ ಪೇನ್ ಕಿಲ್ಲರ್ ಆಗಿರುತ್ತೆ. ಸೊ ಇದು ನಮಗೆ ಜಾಸ್ತಿ ಯಾವಾಗ ಬಾಡಿ ಏಕ್ ಬಂದಿರುತ್ತೆ ಅಥವಾ ತಲೆನೋವು, ವಿಪರೀತ ತಲೆನೋವು ಯಾವಾಗ ಬಂದಿರುತ್ತೆ ಅವಾಗ ನಾವು ಅನಾಲ್ಜೆಸಿಕ್ನ ತೊಗೊಳ್ತೀವಿ. ಇನ್ನು ಆ್ಯಂಟಿಸೆಪ್ಟಿಕ್ ನಿಮ್ಗೆ ಗೊತ್ತಿದೆ, ಎಲ್ಲಾದರೂ ಗಾಯ ಆದಾಗ ನಾವು ಡೆಟಾಲ್ ಹಾಕ್ತೀವಿ ಅಥವಾ ಸ್ಯಾವ್ಲಾನ್ ಹಾಕ್ತೀವಿ. ಆ ಸ್ಯಾವ್ಲಾನ್ ಡೆಟಾಲಲ್ಲಿ ಈ ಆ್ಯಂಟಿಸೆಪ್ಟಿಕ್ ಲಿಕ್ವಿಡ್ ಇರುತ್ತೆ, ಅಂದರೆ ಈ ಆ್ಯಂಟಿಸೆಪ್ಟಿಕ್ ಅಂಶ ಇರುತ್ತೆ. ಅದು ಸೆಪ್ಟಿಕ್ ಆಗೋದನ್ನು ಕಡಿಮೆ ಮಾಡುತ್ತೆ, ಕೀವ್ ಆಗೋದನ್ನು ಕಡಿಮೆ ಮಾಡುತ್ತೆ. ಸೊ ಅಲ್ಲಿ ಈ ಆ್ಯಂಟಿಸೆಪ್ಟಿಕ್ನ ಯೂಸ್ ಮಾಡ್ತಾರೆ. ಸೊ ಇನ್ ಜನರಲ್ ಹೇಳಬೇಕಂದ್ರೆ ಇಟ್ ರೆಡ್ಯೂಸಸ್ ದಿ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಕ್ರಿಮಿಗಳ ಬೆಳವಣಿಗೆನ ಕಡಿಮೆ ಮಾಡೋದಕ್ಕೆ ಈ ಆ್ಯಂಟಿಸೆಪ್ಟಿಕ್ನ ಯೂಸ್ ಮಾಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ನೋಡಿ, ತಿರ್ಗಾ ರಿಪೀಟ್ ಆಗಿರೋ ಕ್ವಶನು, ಸಿಟ್ರಿಕ್ ಆಸಿಡ್ನ ನಾವು ಎಲ್ಲಿ ಕಾಣ್ಬೋದು ಅಂತ ಕೇಳಿದ್ದಾರೆ. ನಾನು ಯಾಕೆ ಈ ಪ್ರಶ್ನೆ ತಿರ್ಗಾ ತೊಗೊಂಡೆ ಅಂತಂದರೆ, ಇದರಲ್ಲಿ ಟ್ಯಾಮ್ರಿನ್ ಅಂತ ಇದೆ ಮತ್ತು ಸೋರ್ ಮಿಲ್ಕ್ ಅಂತ ಇದೆ. ಇದರಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿದೆ ಸಿಟ್ರಿಕ್ ಆಸಿಡ್ ಸಿಟ್ರಸ್ ಫ್ರೂಟ್ಸಲ್ಲಿ ಇರುತ್ತೆ. ಸಿಟ್ರಸ್ ಫ್ರೂಟ್ಸ್ ಯಾವ್ದು? ಆರೆಂಜು, ಲೆಮನ್ ಆಗಿರ್ಬೋದು ಅಥವಾ ಗೂಸ್ಬೆರಿ ಆಗಿರ್ಬೋದು. ಅದರಲ್ಲಿ ನಾವು ಸಾಮಾನ್ಯವಾಗಿ ಈ ಸಿಟ್ರಿಕ್ ಆಸಿಡ್ನ ಕಾಣ್ತೀವಿ. ಇದಕ್ಕೆ ಕರೆಕ್ಟ್ ಆಪ್ಷನ್ ಒಂದು ಆರೆಂಜ್. ಈ ಟ್ಯಾಮ್ರಿನ್ನಲ್ಲಿ ಏನಿರುತ್ತೆ ಅಂತಂದರೆ ಟಾರ್ಟರಿಕ್ ಆಸಿಡ್ ಇರುತ್ತೆ. ಸೋರ್ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಸೋರ್ ಮಿಲ್ಕ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಸೊ 4ನೇ ಪ್ರಶ್ನೆ, ಆನ್ ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ಸ್ ಅ ಪ್ರೋಟಾನ್, ಎಕ್ಸೆಪ್ಟ್ಸ್ ಅನ್ ಎಲೆಕ್ಟ್ರಾನ್, ಗಿವ್ಸ್ H+ ಇನ್ ವಾಟರ್, ಆಲ್ ಆಫ್ ದೀಸ್. ಸೊ ಇವು 4ರಲ್ಲಿ ಕರೆಕ್ಟ್ ಆಪ್ಷನ್ ಬಂದು ಆಲ್ ಆಫ್ ದೀಸ್. ಆಪ್ಷನ್ ನಂಬರ್ 4 ಆಗುತ್ತೆ. ಯಾಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳೇನಿದೆಯಲ್ಲ, ಇದು ಆಸಿಡ್ನ ಒಂದು ಡೆಫಿನೇಷನ್ ಆಗುತ್ತೆ. ಆಸಿಡ್ ಅಂದರೆ ಏನು ಅಂತ ಇಲ್ಲಿ ಹೇಳಲಾಗಿದೆ. ಹಾಗೆ ಇದರ ಒಂದಿಷ್ಟು ಪ್ರಾಪರ್ಟೀಸ್ನ ಇಲ್ಲಿ ಹೇಳಿದ್ದಾರೆ. ಗಿವ್ಸ್ H+ ಇನ್ ವಾಟರ್. ಯಾವುದೇ ಆಸಿಡ್ ತಗೊಳ್ಳಿ, HCl, H2SO4,
HNO3, HCl ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್, H2SO4 ಸಲ್ಫ್ಯೂರಿಕ್ ಆಸಿಡ್, HNO3 ನೈಟ್ರಿಕ್ ಆಸಿಡ್ ಅಂತ ಕರಿತೀವಿ. ಸೊ HCl ಇನ್ನೊಂದು ಪಾಯಿಂಟ್ ಹೇಳಬೇಕಪ್ಪ ಅಂತಂದ್ರೆ ಇದು ಸ್ಟಮಕ್ ಆಸಿಡ್ ಅಂತಾನು ಕರಿತೀವಿ. ಇದರ pH ಬಂದು 1.5, ಯಾಕಂದ್ರೆ ಇದು ನಮ್ಮ ಹೊಟ್ಟೆಯಲ್ಲಿ ಸೆಕ್ರೇಟ್ ಆಗುತ್ತೆ. ಇದು ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಹ್ಯೂಮನ್ ಬಾಡಿಯಲ್ಲಿ ಏನು ಫಂಕ್ಷನ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದಾಗ. ಇನ್ನು ಆಸಿಡ್ ಹತ್ರ ಬರೋದಾದ್ರೆ, ಒಂದು ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಅದು ಏನು ಕೊಡುತ್ತೆ ಅಂತಂದ್ರೆ ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ. ಇದೇ ಆಸಿಡ್ ಒಂದು ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ, ಆಸಿಡ್ ತದ್ವಿರುದ್ಧವಾಗಿ ಬೇಸ್ ಅಂತ ಇರುತ್ತೆ. ಸೊ ಈ ಬೇಸ್ ಏನಿದೆ ಅಲ್ಲ, ಇದು ಅಲ್ಕಲೈನ್ ನೇಚರ್ ಆಗಿರುತ್ತೆ. ಆಸಿಡ್ ಅಂದ್ರೆ ಈ HCl, H2SO4, HNO3 ಇದು ಅಸಿಡಿಕ್ ನೇಚರ್ ಆಗಿರುತ್ತೆ. ಅಸಿಡಿಕ್ ಅಲ್ಕಲೈನ್ ಏನನ್ನೋದನ್ನ ಮುಂದೆ ಬರ್ತಕ್ಕಂಥ MCQs ಅಲ್ಲಿ ಹೇಳ್ತೀನಿ. ನಿಮಗೆ ಹೇಳಿದ ಹಾಗೆ ಇದು MCQ ಸೀರೀಸ್. ಸೊ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನಿಲ್ಲಿ ಕೊಟ್ಟರೆ ತುಂಬಾನೇ ಸಮಯ ಕಳೆದೋಗುತ್ತೆ. ತುಂಬ ಇಂಪಾರ್ಟೆಂಟ್ MCQs ಮಾಡೋದಕ್ಕೆ ವಿಡಿಯೋ ಲೆಂದಿ ಆಗ್ಬಿಡುತ್ತೆ. ಸೊ ಹೀಗಾಗಿ ಕ್ರಿಸ್ಪ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಡೆಫಿನೇಷನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಯಾವುದೇ ಆಸಿಡ್ ಅನ್ನ ನೀವು ನೀರಲ್ಲಿ ಹಾಕಿದಾಗ ಅದು H+ ಅಯಾನ್ನ ಡೊನೇಟ್ ಮಾಡುತ್ತೆ. ಸೊ ಈ ಆಸಿಡ್ ಅಲ್ಲಿ ವೇಲೆನ್ಸಿ ಇರುತ್ತೆ. ವೇಲೆನ್ಸಿ ಅಂದ್ರೆ ಒಂಥರ ನೀವು ವೇಕೆಂಟ್ ಸೀಟ್ಸ್ ಅಂತ ತಿಳ್ಕೊಬಹುದು. ಸೊ ಈ ವೇಕೆಂಟ್ ಸೀಟ್ಸ್ ಇದ್ದಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಪೇರ್ನ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಾಪರ್ಟಿ ಇದರಲ್ಲಿ ಇರುತ್ತೆ. ಸೊ ಹೀಗಾಗಿ ಈ ಆಸಿಡ್ H+ ಕೊಟ್ಟಾಗ ಒಂದು ನೆಗೆಟಿವ್ ಅಯಾನ್ನ ಎಕ್ಸೆಪ್ಟ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿನ ಹೊಂದಿರುತ್ತೆ. ಹೀಗಾಗಿ ಇಲ್ಲಿ ಎರಡನೇ ಆಪ್ಷನ್ ಕೂಡ ಸರಿಯಾಗುತ್ತೆ. ಅದು ಒಂದು accepts a pair of electron ಅಂತ. So donates a proton. Proton is positively charged component. ಸೊ ಇದು ಪ್ರೋಟಾನ್ ಅಂದ್ರೆ ಇದು ಯಾವುದೇ ಆಗಿರಬಹುದು, ಯಾವುದೇ ಒಂದು ಎಲಿಮೆಂಟ್ ಏನಿರುತ್ತೆ ಆ ಎಲಿಮೆಂಟ್ ಅಲ್ಲಿ ನ್ಯೂಕ್ಲಿಯಸ್ ಅಟಾಮ್ ಇರುತ್ತೆ, ಅಟಾಮ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಆ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಅಂತ ಇರುತ್ತೆ. ಸೊ ನ್ಯೂಕ್ಲಿಯಸ್ನ ಒಂದು ಕಾಂಪೊನೆಂಟ್ ಅಂತ ಇದನ್ನ ನಾವು ಹೇಳ್ಬೋದು. ಇಟ್ ಈಸ್ ಕಾಂಪೊನೆಂಟ್ ಆಫ್ ಅ ನ್ಯೂಕ್ಲಿಯಸ್ ಅಂಡ್ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ನಾವು ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ನೋಡಿ, pH ಬಗ್ಗೆ ಕೇಳಿದ್ದಾರೆ. ದ pH ಆಫ್ ಆಸಿಡ್ ರೇನ್ ಈಸ್. ಸೊ pH ಅಂದ್ರೆ ಏನು ಫಸ್ಟ್ ತಿಳ್ಕೊಂಡ್ಬಿಡೋಣ. pH ಅಂದ್ರೆ ನೆಗೆಟಿವ್ ಲಾಗ್ ಟು ದ ಬೇಸ್ ಆಫ್ H+ ಅಯಾನ್ ಕಾನ್ಸಂಟ್ರೇಷನ್. ಇವಾಗ ಜಸ್ಟ್ ನಾವು ನೋಡಿದ್ವಿ, ಆಸಿಡ್ ಡೆಫಿನೇಷನ್ ನಾವು ತಿಳ್ಕೊಂಡ್ವಿ. H+ ಅಯಾನ್ನ ನೀರಲ್ಲಿ ಹಾಕಿದ ತಕ್ಷಣ ಅದು ಡೊನೇಟ್ ಮಾಡುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಸೊ ಅದು ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ನಾವು pH ಮುಖಾಂತರ ತಿಳ್ಕೊಳ್ತೀವಿ. ಸೊ pH helps us to understand what is the concentration of these H+ ಅಯಾನ್. ಸೊ ಈ ಪವರ್ ಆಫ್ ಹೈಡ್ರೋಜನ್ ಲೆಸ್ ದೆನ್ 7 ಇದ್ರೆ, ಯಾವುದೇ ಕಾಂಪೌಂಡಿಗೆ ಈ pH ಲೆಸ್ ದೆನ್ 7 ಇದ್ರೆ ಅದನ್ನ ನಾವು ಆಸಿಡಿಕ್ ಅಂತ ಕರಿತೀವಿ. ಇದೇ pH ಗ್ರೇಟರ್ ದೆನ್ 7 ಅಂತ ಇದ್ರೆ ಅದನ್ನ ನಾವು ಆಲ್ಕಲಿನ್ ಅಂತ ಕರಿತೀವಿ. ಸೊ ಡೈಲಿ ಯೂಸ್ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಆಸಿಡಿಕ್ ಯಾವುದಪ್ಪ, ಆಹಾರದಲ್ಲಿ ಹೇಳೋದಾದ್ರೆ, ಸೊ ಆಸಿಡಿಕ್ ನಿಮಗೆ ಮಿಲ್ಕ್ ಆಸಿಡಿಕ್ ಆಗುತ್ತೆ, ಓಕೆನಾ, ಲೆಮನ್. ಸೊ ಇದೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಆಸಿಡಿಕ್ ಸೈಡ್ ಆದರೆ. ಆಲ್ಕಲೈನ್ ಸೈಡ್ ಆದರೆ ನಿಮಗೆ ಕ್ಯಾಬೇಜ್ ಆಗುತ್ತೆ, ಬೀಟ್ರೂಟ್ ಸಹ ಆಲ್ಕಲೈನ್ ಇರುತ್ತೆ, ಇದರಲ್ಲಿ pH ಪ್ರಮಾಣ ಕಡಿಮೆ ಇರುತ್ತೆ. pH ವ್ಯಾಲ್ಯೂ ಜಾಸ್ತಿ ಅಂತಂದ್ರೆ ಆಲ್ಕಲೈನ್ ಆಗಿರುತ್ತೆ. pH ವ್ಯಾಲ್ಯೂ ಜಾಸ್ತಿ ಅಂದಿದ ತಕ್ಷಣ ಆಸಿಡಿಕ್ ಅಂತ ಅನ್ಕೋಬೇಡಿ, ಯಾಕಂದ್ರೆ ಇಲ್ಲಿ ನೋಡಿ pH ಡೆಫಿನೇಷನ್ ಬಂದು ನೆಗೆಟಿವ್ ಲಾಗ್ ಟು ದ ಬೇಸ್ 10 ಆಫ್ ಹೈಡ್ರೋಜನ್ ಅಯಾನ್, ನೆಗೆಟಿವ್ ಇರೋದ್ರಿಂದ. ಸೊ ವೈಸ್ ವರ್ಸ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ, ಉಲ್ಟಾ ನೀವು ತಿಳ್ಕೋಬೇಕು. pH 7 ಕಡಿಮೆ ಇದ್ರೆ, 7ಗಿಂತ ಕಡಿಮೆ ಇದ್ರೆ ಅದು ಆಸಿಡಿಕ್ ಆಗುತ್ತೆ, pH 7ಗಿಂತ ಜಾಸ್ತಿ ಇದ್ರೆ ಅದು ಆಲ್ಕಲೈನ್ ಅಂತ ಕರಿತೀವಿ. ಸೊ ಕ್ಯಾಬೇಜ್, ಬೀಟ್ರೂಟ್ ಆಯಿತು. ಸೊ ಹೀಗೆ ಮುಂತಾದವುಗಳು ನಮಗೆ ಆಲ್ಕಲೈನ್ ಫುಡ್ಸ್ನ ನಾವು ನೋಡಬಹುದು. ಯಾರಿಗಾದ್ರೂ ಅಸಿಡಿಟಿ ಜಾಸ್ತಿ ಇದ್ರೆ ಆಲ್ಕಲೈನ್ ಫುಡ್ ಕನ್ಸ್ಯೂಮ್ ಮಾಡ್ತಾರೆ. ಯಾರಿಗಾದ್ರೂ ಜಾಸ್ತಿ ಗ್ಯಾಸ್ಟ್ರೈಟಿಸ್ ಥರ ಏನಪ್ಪ ಈ ಬೀಟ್ರೂಟ್ ಆಲ್ಕಲೈನಿಟಿ ಬಾಡಿಲಿ ಏನಾದರೂ ಜಾಸ್ತಿ ಕಂಟೆಂಟ್ ಇದ್ರೆ ಅವರು ಆಸಿಡಿಕ್ ಫುಡ್ಸ್ನ ಕನ್ಸ್ಯೂಮ್ ಮಾಡ್ತಾರೆ. ಸೊ ಇವಾಗ pH ವ್ಯಾಲ್ಯೂ ಆಫ್ ಆಸಿಡ್ ರೈನ್ ಅಂತ ಬಂದರೆ ಲೆಸ್ ದೆನ್ 6 ಈಸ್ ಕರೆಕ್ಟ್ ಆನ್ಸರ್. ಆಸಿಡ್ ರೈನ್ ಯಾವುದರಿಂದ ಆಗಿರುತ್ತದೆ? HNO3 ಮತ್ತು H2SO4. ಇದು ಹೆಂಗೆ ಕಾಂಪೋಸ್ ಆಗುತ್ತೆ ಅಂತಂದರೆ, ಇವಾಗ ಪರ್ಟಿಕ್ಯುಲರ್ಲಿ ನಿಮ್ಮ ಸಿಟಿ ತೊಗೊಳ್ಳಿ. ಸಿಟಿಲಿ ಇಂಡಸ್ಟ್ರೀಸ್ಗಳು ತುಂಬಾ ಇರುತ್ತೆ. ಪ್ಲಾಸ್ಟಿಕ್ ಇಂಡಸ್ಟ್ರಿ ಆಗಿರ್ಬೋದು, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬಹುದು, ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರಬಹುದು. ಸೊ ಇಂಡಸ್ಟ್ರಿಗಳಿಂದ ಒಂದು
ಎಫ್ಲೂಯೆಂಟ್ ಬರುತ್ತೆ. ಎಫ್ಲೂಯೆಂಟ್ ಅಂತಂದರೆ ಇಂಡಸ್ಟ್ರಿ ಹೊರಗಾಗ್ತಕ್ಕಂಥ ವೇಸ್ಟ್ ಮಟೀರಿಯಲ್, ಆಯಿತಾ. ಆ ವೇಸ್ಟ್ ಮಟೀರಿಯಲ್ ಸ್ಮೋಕ್ ಆಗಿರ್ಬೋದು, ಅಂದರೆ ಹೊಗೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಸಾಲಿಡ್ ಎಲಿಮೆಂಟ್ ಆಗಿರಬಹುದು, ಅಥವಾ ಲಿಕ್ವಿಡ್ ವೇಸ್ಟ್ ಆಸಿಡ್ಸ್ ಇರಬಹುದು. ಸೊ ಆ ಲಿಕ್ವಿಡ್ ಸಾಲಿಡ್ ಆಸಿಡ್ಸ್ ಅಥವಾ ವೇಸ್ಟ್ ಪ್ರಾಡಕ್ಟ್ಸಲ್ಲಿ ಸಲ್ಫೇಟ್ ಏನಾದರೂ ಇದ್ದಲ್ಲಿ ಈ ಸಲ್ಫೇಟ್ ಏನಾಗುತ್ತೆ, ಆ್ಯಕ್ಚುಲಿ ಸಲ್ಫೇಟ್ ಅಂತಂದರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಸೊ ಸ್ಮೋಕ್ ಹೇಳ್ಬೋದು, ಸ್ಮೋಕಲ್ಲಿ ಸಲ್ಫೇಟ್ ಕಂಟೆಂಟ್ ಇರುತ್ತೆ. ಸೊ ಈ ಸಲ್ಫೇಟು ನೀರು ನಮ್ಗೆ ಗೊತ್ತಿದೆ H2O. ಸೊ ಇದೇ H2O ಮಳೆಯಲ್ಲೂ ಇರುತ್ತೆ, ಮಳೆ ನೀರು H2O ಕೆಮಿಕಲ್ ಫಾರ್ಮುಲಾ ಆಗಿರುತ್ತೆ. ಈ H2O H2SO4 ಜೊತೆ ಕನ್ಸ್ಯೂಮ್ ಆಗಿ H2SO4 ಕೊಡುತ್ತೆ, ಅಲ್ಲಿಗೆ H2SO4 ಆಗುತ್ತೆ. ಇನ್ನು HNO3 ಹೇಗೆ ಸರ್ ಫಾರ್ಮ್ ಆಗುತ್ತೆ? ಇನ್ ಆಟೋಮೊಬೈಲ್ಸ್ ನಿಮ್ಗೆ ಗೊತ್ತಿದೆ, ಡೈಲಿ ನಾವು ಓಡಾಡ್ತಕ್ಕಂಥ ವೆಹಿಕಲ್ಸ್ಗಳು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅದರಿಂದ ಸೈಲೆನ್ಸರ್ ಪೈಪಿಂದ ಹೊಗೆ ಬರುತ್ತೆ. ಆ ಹೊಗೆಯಲ್ಲಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇರುತ್ತೆ, ಅಂದರೆ ನೈಟ್ರೋಜನ್ ಆಕ್ಸೈಡ್ನ ವೇಸ್ಟ್ ಇರುತ್ತೆ. ಅದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಸ್ ಆಸಿಡ್ ಆಗಿರ್ಬೋದು, ಮತ್ತು ಇನ್ಯಾವುದೋ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗಿರಬಹುದು. ಅದು ಈ H2O ಜೊತೆ ಕನ್ಸ್ಯೂಮ್ ಆಗುತ್ತೆ, ಮಿಕ್ಸ್ ಆಗಿಬಿಟ್ಟು HNO3 ಫಾರ್ಮ್ ಮಾಡುತ್ತೆ. HNO3 ಹೇಳಿದಾಗೆ ಇದು ನೈಟ್ರಿಕ್ ಆಸಿಡ್, ಮತ್ತು ಇದರ pH ಸಹ ಲೆಸ್ ದೆನ್ 5.6 ಆಗಿರುತ್ತೆ. ಸೊ ಇದರ ಎಫೆಕ್ಟ್ಸ್ ಏನೇನಾಗಬಹುದು ನಿಮಗೆ ಗೊತ್ತಿದೆ. ಇಟ್ ರಿಯಾಕ್ಟ್ಸ್ ವಿತ್ ದ ಎಲಿಮೆಂಟ್ಸ್ ಆನ್ ದ ಅರ್ತ್ ಸರ್ಫೇಸಸ್. ಮಾರ್ಬಲ್ ಪರ್ಟಿಕ್ಯುಲರ್ಲಿ, ಮಾರ್ಬಲ್ ಅಂತಂದ ತಕ್ಷಣ ನಮಗೆ ತಾಜ್ ಮಹಲ್ ನೆನಪಾಗುತ್ತೆ. ತಾಜ್ ಮಹಲ್ ನೋಡಿ, ಅಲ್ಲಿ ಮಾರ್ಬಲ್ ಹಾಳಾಗ್ತಾ ಇತ್ತು ಈ ಅಸಿಡಿಕ್ ರಿಯಾಕ್ಷನ್ನಿಂದ. ಸೊ ಹೀಗಾಗಿ ಅಲ್ಲಿ ಈ ಆಸಿಡಿಕ್ ರಿಯಾಕ್ಷನ್ ಆಗದೆ ಇರೋ ಥರ ಅಲ್ಲಿ ತಿರ್ಗಾ ಕೆಮಿಕಲ್ಸ್ನ ಬಳಸ್ಬಿಟ್ಟು ಆ ಮಾರ್ಬಲ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ತಾಜ್ ಮಹಲ್ನ ಮಾರ್ಬಲ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ಎಷ್ಟೊಂದು ಪಾಯಿಂಟ್ಸ್ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಐಡೆಂಟಿಫೈಯಿಂಗ್ ದ ಆಸಿಡ್ ಸೊಲ್ಯೂಷನ್ಸ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಒಂದು ಕೆಮಿಕಲ್ಲು ಆಸಿಡಾ ಅಥವಾ ಬೇಸಾ ಅಂತ ಕಂಡು ಹಿಡಿಯೋದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನು ಯಾವ್ದು ಹೊಂದಾಣಿಕೆ ಆಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಸೋಡಿಯಂ ಕ್ಲೋರೈಡ್, KNO3, Na2CO3, K2SO4, ಇವುಗಳಲ್ಲಿ ಕರೆಕ್ಟ್ ಆನ್ಸರ್ ಬಂದು ಪೊಟ್ಯಾಷಿಯಂ ನೈಟ್ರೇಟ್. KNO3 ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್. ಸೊ ನಾವು ಕೊಟ್ಟಿರೋ ಸೊಲ್ಯೂಷನ್ನು ಅಥವಾ ಕಾಂಪೌಂಡು ಆಸಿಡಿಕ ಅಥವಾ ಅಲ್ಕಲೈನ್ ಅಂತ ಹೇಗೆ ಕಂಡು ಹಿಡಿತೀವಿ ಅಂತಂದರೆ ರಿಯಾಕ್ಷನ್ ಮುಖಾಂತರ. ಸೊ ಒಂದು ಆಸಿಡ್ ಬೇಸ್ ಎರಡೂ ಮಿಕ್ಸಪ್ ಆದಾಗ ಅಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನಿನ ಔಟ್ಕಮ್ ಏನಿದೆ, ರಿಸಲ್ಟ್ ಏನಿದೆ, ಆ ರಿಸಲ್ಟ್ ಮುಖಾಂತರ ನಾವು ಇದು ಆಸಿಡ ಅಥವಾ ಬೇಸ ಅಂತಕ್ಕದ್ದನ್ನು ಕಂಡು ಹಿಡಿತೀವಿ. ಸೊ ರಿಯಾಕ್ಷನ್ಸ್ನ ಬರಿತೀನಿ ಇಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಈ ರಿಯಾಕ್ಷನಿಂದ ನಾವು ಕಂಡು ಹಿಡಿತೀವಿ. ಸೊ ರಿಯಾಕ್ಷನ್ಸ್ ಎಂತಕ್ಕಪ್ಪ ಬರದೆ ಅಂತಂದರೆ, ಈ ರಿಯಾಕ್ಷನ್ಸ್ ಇದೆಯಲ್ಲ, RRB ಸೀನಿಯರ್ ಸೆಕ್ಷನ್ ಇಂಜಿನಿಯರಲ್ಲಿ ಕೊಡ್ತಾನೆ. ಸ್ಟ್ರಾಂಗ್ ಆಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಏನು ಕೊಡುತ್ತೆ, ವಾಟರ್ ಜೊತೆಗೆ ಏನು ಕೊಡುತ್ತೆ ಅಂತ ಕೇಳ್ತಾರೆ. ನ್ಯೂಟ್ರಲ್ ಸಾಲ್ಟಾ ಅಥವಾ ಬೇಸಿಕ್ ಸಾಲ್ಟಾ ಅಥವಾ ಆಸಿಡಿಕ್ ಸಾಲ್ಟಾ ಅಂತ. ಸೊ ಹೀಗಾಗಿ ಅಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಇಲ್ಲಿ ರಿಯಾಕ್ಷನ್ಸ್ನ ಬರೆದಿದ್ದೀನಿ. ಸೊ ಈ ರಿಯಾಕ್ಷನ್ಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡತಕ್ಕಂತಹ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೇನಿದೆ ಅದಕ್ಕೆ ತುಂಬಾ ಉಪಯುಕ್ತ ಆಗುತ್ತೆ. ಸೊ ಐ ಡೌಟ್ KPSC ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, KPSC AE ಎಕ್ಸಾಮ್ಸಲ್ಲಿ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಗ್ರೂಪ್ A ಎಕ್ಸಾಮ್ಸ್ ಏನಿದೆ ಅದರಲ್ಲಿ ಕೇಳೋ ಚಾನ್ಸಸ್ ತುಂಬಾ ಇದೆ. ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ವಾಟರ್ ಮತ್ತು ನ್ಯೂಟ್ರಲ್ ಸಾಲ್ಟ್ ಕೊಡುತ್ತೆ. ನೆನಪಿರಲಿ, ಆಸಿಡ್ ಸ್ಟ್ರಾಂಗ್ ಇರುತ್ತೆ, ಬೇಸ್ ಸ್ಟ್ರಾಂಗ್ ಇರುತ್ತೆ. ಸೊ ಆಸಿಡ್ಡಿನ ಡಾಮಿನೆನ್ಸು ಇರಲ್ಲ, ಬೇಸಿನ ಡಾಮಿನೆನ್ಸು ಇರಲ್ಲ. ಇವೆರಡರ ಮಧ್ಯಕ್ಕೆ ಒಂದು ನಮಗೆ ಸಾಲ್ಟ್ ಸಿಗುತ್ತೆ. ಆ ಸಾಲ್ಟ್ ನ್ಯೂಟ್ರಲ್ ಆಗಿರುತ್ತೆ, ಅಂದರೆ ಅದು ರಿಯಾಕ್ಟ್ ಆಗಲ್ಲ. ಓಕೆನಾ? ರಿಯಾಕ್ಟ್ ಆಗಲ್ಲ ಅಂತಂದ್ರೆ ಏನು, ಅದು ಆಸಿಡಿಕ್ಕೂ ಇರಲ್ಲ, ಆಲ್ಕಲೈನ್ ಆಗೂ ಇರಲ್ಲ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ ಆಸಿಡ್, ಸ್ಟ್ರಾಂಗ್ ಬೇಸ್. ಇಲ್ಲಿ ನೋಡಿ, ಬೇಸು ಸ್ಟ್ರಾಂಗ್ ಆಗಿದೆ, ಆಸಿಡ್ ಏನಿದೆ ವೀಕ್ ಆಗಿದೆ. ಸೊ usually water comes with reaction with acid and base, remember this, but the resulting salt varies depending upon what kind of reactant we use. So reactant ಇಲ್ಲಿ ಏನೇನಿದೆ, ವೀಕ್ ಆಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಇದೆ. ಸ್ಟ್ರಾಂಗ್ ಬೇಸ್ ಇರೋದ್ರಿಂದ ಬೇಸಿಕ್ ಸಾಲ್ಟ್ ಬರುತ್ತೆ, ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಇದೆ, ಸೊ ಆಬ್ವಿಯಸ್ಲಿ ಆಸಿಡಿಕ್ ಸಾಲ್ಟ್ ಬರುತ್ತೆ. ವೀಕ್ ಆಸಿಡ್ ವೀಕ್ ಬೇಸ್ ಇದೆ. ಸೊ ವೀಕ್ ಆಸಿಡ್ ಮತ್ತು ವೀಕ್ ಬೇಸ್ ಇದ್ದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಥರ ಇಲ್ಲಿ ನ್ಯೂಟ್ರಲ್ ಸಾಲ್ಟ್ ಬರೋಲ್ಲ. ಇಲ್ಲಿ ಸಾಲ್ಟ್ ಬರುತ್ತೆ, ಅದು ನ್ಯೂಟ್ರಲ್ ಆಗಿರ್ಬೋದು, ಆಸಿಡ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು. ಅದು ಯಾವ ಥರದ ರಿಯಾಕ್ಟೆಂಟ್ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ವೀಕ್ ಆಸಿಡ್ ಅಂದರೆ
HCl ಡೈಲ್ಯೂಟೆಡ್ ಫಾರ್ಮಲ್ಲಿ ಯೂಸ್ ಮಾಡಿದರೆ, ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ HClನ ನಾವು ಯೂಸ್ ಮಾಡಿದರೆ ಅದು ತುಂಬಾ ಸ್ಟ್ರಾಂಗ್ ಆಗುತ್ತೆ. HCl ಡೈಲ್ಯೂಟೆಡ್ ಫಾರ್ಮಲ್ಲಿ ಯೂಸ್ ಮಾಡಿ ನೀವೇನಾದರೂ ಬೇಸ್ನ ಏನಪ್ಪ ಒಂದು ಸ್ವಲ್ಪ ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಬೇಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಬೇಸ್ ಆಗುತ್ತೆ. ಅವಾಗ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಬರ್ತಕ್ಕಂಥ ಸಾಲ್ಟು ಬೇಸಿಕ್ ಆಗಿರುತ್ತೆ. ಸಪೋಸ್ ಕಾನ್ಸಂಟ್ರೇಟೆಡ್ HCl ಯೂಸ್ ಮಾಡ್ತೀರಾ, ಡೈಲ್ಯೂಟೆಡ್ NaOH ಯೂಸ್ ಮಾಡ್ತೀರಾ, ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಟೆಡ್ NaOH ಯು ವಿಲ್ ಯೂಸ್ ಡೈಲ್ಯೂಟೆಡ್ NaOH. NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಇಲ್ಲಿ ಕಾನ್ಸಂಟ್ರೇಟೆಡ್ HCl ಇರೋದ್ರಿಂದ ಆಸಿಡಿಕ್ ಸಾಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ವೀಕ್ ಆಸಿಡ್ ವೀಕ್ ಬೇಸ್ ಕಾಂಬಿನೇಷನ್ ಇಲ್ಲಿ ಮೇಲ್ ಬಂದಿರತಕ್ಕಂಥ 3 ರಿಯಾಕ್ಷನ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನೆನಪಿರಲಿ. ಸೊ ಈ ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಲೆಮನ್ ಫ್ರೂಟ್ ಈಸ್ ಅ ರಿಚ್ ಸೋರ್ಸ್ ಆಫ್, ಲೆಮನ್ ಫ್ರೂಟ್ ನಿಂಬೆ ಬಗ್ಗೆ ಕೇಳ್ತಾ ಇದ್ದಾರೆ ಇಲ್ಲಿ. ಇಟ್ ಈಸ್ ಅ ರಿಚ್ ಸೋರ್ಸ್ ಆಫ್ ಸಿಟ್ರಿಕ್ ಆಸಿಡ್. ಸಿಟ್ರಿಕ್ ಆಸಿಡ್ ಅಪಾರ್ಟ್ ಫ್ರಮ್ ಸಿಟ್ರಿಕ್ ಆಸಿಡ್ ಲೆಮನ್ ಅಲ್ಲಿ ಮತ್ತೇನಿರುತ್ತೆ, ಇಂಪಾರ್ಟೆಂಟ್ ವಿಟಮಿನ್ ಇರುತ್ತೆ. ಆ ವಿಟಮಿನ್ ಹೆಸರು ವಿಟಮಿನ್ ಸಿ ಅಂತ ಕರಿತೀವಿ. ಸೊ ವಿಟಮಿನ್ ಸಿ ಈಸ್ ಪ್ರೆಸೆಂಟ್ ಇನ್ ಸಿಟ್ರಸ್ ಫ್ರೂಟ್ಸ್. ಓಕೆನಾ. ಇಲ್ಲಿ ನೋಡಿ, ಇನ್ನೊಂದು ಪಾಯಿಂಟ್ ನಿಮಗೆ ಗೊತ್ತಾಯ್ತು. ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಯಾವ ವಿಟಮಿನ್ ಇರುತ್ತೆ ಅಂತ ಕೇಳಿದ್ರೆ ವಿಟಮಿನ್ ಸಿ ಅಂತ ಹೇಳ್ಬೋದು. ಈ ವಿಟಮಿನ್ ಸಿ ಡೆಫಿಷಿಯನ್ಸಿ ಆದರೆ, ವಿಟಮಿನ್ ಸಿ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದರೆ ನಮಗೆ ಏನಾಗುತ್ತೆ, ಸ್ಕರ್ವಿ ಅಂತಕ್ಕಂಥ ಒಂದು ರೋಗ ಬರುತ್ತೆ. ಇಮ್ಯೂನ್ ಸಿಸ್ಟಮ್ ಏನಿದೆ ಅಲ್ಲ ಅದು ತಗ್ಗುತ್ತೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಕೊರೋನಾ ವೈರಸ್ ಬಂದಾಗ, ಇಂಡಿಯಾದಲ್ಲಿ ಪ್ಯಾಂಡಮಿಕ್ ಆದಾಗ ಏನಾಯಿತು, ಇಂಡಿಯಾದಲ್ಲಿ ಪ್ಯಾಂಡಮಿಕ್ ಅಲ್ಲ, ಇಡೀ ವರ್ಲ್ಡಲ್ಲಿ ಪ್ಯಾಂಡಮಿಕ್ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಇಲ್ಲಿ ಜಾಸ್ತಿ ಆದಾಗ ಇಲ್ಲಿ ಏನು ಮಾಡಿದ್ರು ಸರ್ಕಾರದವ್ರು, ನೀವು ನೋಡಿದ್ರಿ, ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ನ ಹಂಚಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಕಾರಣ ಏನಂತಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿ ಅಂತ. ಸೊ ಇದಕ್ಕೆ ಬಂದು ಸಿಟ್ರಿಕ್ ಆಸಿಡ್ ಇಸ್ ದ ರೈಟ್ ಆನ್ಸರ್. ಇನ್ನು ಟಾರ್ಟರಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಮೆಲೈಕ್ ಆಸಿಡ್ ಯಾವುದರಲ್ಲಿದೆ ಅಂತ ಹೇಳಿದ್ದೀನಿ. ಮೆಲೈಕ್ ಆಸಿಡ್ ಯಾವುದರಲ್ಲಿದೆ ಅಂತ ಹೇಳಿಲ್ಲ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಳೋದು ನಮಗೆ ಅಡ್ವಾಂಟೇಜ್ ಸಿಕ್ಕಿದೆ. ಮೆಲೈಕ್ ಆಸಿಡ್ ವಾಟರ್ ಮೆಲನ್ಸಲ್ಲಿ ಸಿಗುತ್ತೆ, ವೆಜಿಟೇಬಲ್ಸ್ ಸಚ್ ಆಸ್ ಕ್ಯಾರೆಟ್ಸ್ ಆ್ಯಂಡ್ ಬ್ರಾಕೊಲಿ. ಓಕೆನಾ. ಬ್ರಾಕೊಲಿ ಇದು ಗ್ರೀನ್ ಕಲರ್ ಇರುತ್ತೆ. ಜಾಸ್ತಿ ಇಲ್ಲಿ ಇತ್ತೀಚೆಗೆ ಜಾಸ್ತಿ ಜನ ಬಳಸ್ತಾ ಇದ್ದಾರೆ, ಇದನ್ನು ಡಯಟಲ್ಲಿ ತುಂಬಾ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ಕ್ಯಾರೆಟ್ಸ್ ನಿಮ್ಗೆ ಗೊತ್ತಿದೆ. ಸೊ ಅದರಲ್ಲಿ ನಾವು ಮೆಲೈಕ್ ಆಸಿಡ್ನ ಕಾಣ್ತೀವಿ. ಮುಂದಿನ ಪ್ರಶ್ನೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಆಸಿಡ್ಸ್ ಬಗ್ಗೆ ಕೇಳಲಾಗಿದೆ. ವಾಟ್ ಡಸ್ ಆನ್ ಆಂಟ್ ಸ್ಟಿಂಗ್ ಪೊಸೆಸ್? ಆಂಟ್ ಸ್ಟಿಂಗ್, ಆಂಟ್ ಅಂದರೆ ಗೊತ್ತಿದೆ, ಇರುವೆ. ಸೊ ಇರುವೆ ಕಚ್ಚಿದಾಗ ಅಲ್ಲಿ ಯಾವ ಆಸಿಡ್ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟಿಂಗ್ ಅಂದಿದ ತಕ್ಷಣ ನೆನಪಿರಲಿ, ಹನಿ ಬಿ, ಜೇನು ಹುಳು ಕಚ್ಚಿದಾಗ ಯಾವ ಆಸಿಡ್ ರಿಲೀಸ್ ಆಗುತ್ತೆ ಅಂತ ಕೇಳಿದರೆ ಮೆಥನಾಯಿಕ್ ಆಸಿಡ್ ಅಂತ ಹೇಳಿ. ಆ್ಯಂಟ್ಗೂ ಕೇಳಿದಾಗ ಮೆಥನಾಯಿಕ್ ಆಸಿಡ್ ಅಂತ ಹೇಳಿ. ಮೆಥನಾಯಿಕ್ ಆಸಿಡ್ನ ಇನ್ನೊಂದು ಹೆಸರು ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ. ಇನ್ನು ಲ್ಯಾಕ್ಟಿಕ್ ಆಸಿಡ್ ಗೊತ್ತಿದೆ, ಸೋರ್ ಮಿಲ್ಕಲ್ಲಿತ್ತು. ಆಕ್ಸಾಲಿಕ್ ಆಸಿಡ್ ಟೊಮ್ಯಾಟೊದಲ್ಲಿತ್ತು. ಸಿಟ್ರಿಕ್ ಆಸಿಡ್ ಬಂದು ನಿಮ್ಮ ಸಿಟ್ರಸ್ ಫ್ರೂಟ್ಸಲ್ಲಿ ನೀವು ಕಾಣ್ಬೋದು. ಸಿಟ್ರಸ್ ಫ್ರೂಟ್ಸ್ ಬಂದು ಲೆಮನ್, ಇವೆಲ್ಲ ಎಕ್ಸಾಂಪಲ್ಸ್